ನಮಸ್ಕಾರ ಗುರು, ನೀ ನೋಡ್ತಿದ್ರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಕ್ರಿಕೆಟಿಂಗ್ ಬೆಂಕಿ 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 ಅಪ್ಡೇಟ್ ಅಂತ ಹೇಳ್ಬೇಕು. ದಾಖಲೆ ಮಾಡಿದರೆ ನಮ್ಮ ವುಮೆನ್ಸ್ ಮಹಿಳೆಯರು ಅಂತ ಹೇಳ್ಬೇಕು. ನಮ್ಮ ಅಪ್ಡೇಟ್ ಕೊಡಿದೆ ಅಂತ ಹೇಳ್ಬೇಕು. ಬೂಮ್ರಾ ಅವರು, ಸರ್ಫರಾಜ್ ಖಾನ್, ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ರಿಲೇಟೆಡ್ ಬೆಂಕಿ ಅಪ್ಡೇಟ್ ಕೊಡಿದೆ ಅಂತ ಹೇಳ್ಬೇಕು. ಅಪ್ಡೇಟ್ ಕೊಡೋದ್ರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಗುರು. ಯಾಕಂತ ನಾನು ಮಾಡೋ ಪ್ರಯತ್ನ ಎಲ್ಲಕ್ಕಿಂತ ಮುಂಚೆ ಕೂಲಾಗಿ ನೀವೇ ನೋಡ್ಬೋದು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗೋದು ಬಿಡೋದು ನಿಮ್ಮ ವೈಯಕ್ತಿಕ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋದು ಲೈಕ್ ಮಾಡಿ ಗುರು. ಸಬ್ಸ್ಕ್ರೈಬ್ ಆಗೋದು ನಿಮ್ಮ ವೈಯಕ್ತಿಕ, ಆಗೋದು ಬಿಡೋದು. ಹಾಗಾದ್ರೆ ಏನು ಮಾಹಿತಿ ಕೊಡ್ತೀನಿ ಗುರು. ಮೊದಲನೇ ಅಪ್ಡೇಟು ಬೂಮ್ರಾ ಅವರ ಡೇಟ್ ಅಂತ ಹೇಳ್ಬೇಕು. ಬೂಮ್ರಾ ಅವರು ಇನ್ನೂ ಕೂಡ ಯಾವುದೇ ರೀತಿ ಪ್ರಾಕ್ಟೀಸ್ ಅಲ್ಲಿ ತೊಡಗಿಲ್ಲ ಅಂತ ಹೇಳ್ಬೇಕು. ಗೊತ್ತಿರ್ಬೋದು, ಬಾರ್ಡರ್ ಗೌಸ್ಕರ್ ಟ್ರೋಫಿಯಿಂದ ಅವರು ಅರ್ಧದಲ್ಲೇ ಹೋಗಿದ್ರು ಗೊತ್ತಿರ್ಬೋದು. ಬೌಲಿಂಗ್ ಕೂಡ ಮಾಡಿ ಅಂತ ಹೇಳ್ಬೇಕು ಇಂಜುರಿ ಕಾರಣವಾಗಿ. ಈಗ ಬೂಮ್ರಾ ಅವರು ಇನ್ನೂ ಕೂಡ ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡ್ದಂತ ಹೇಳ್ಬೇಕು. ಇನ್ನೂ ಕೂಡ ಅವರು ಬೆಡ್ ರೆಸ್ಟ್ ತಗೋತಾರೆ ಅಂತ ಹೇಳ್ಬೇಕು. ನನಗೆ ಇಂಡಿಯಾ ಮುಖ್ಯ, ಆ ಮುಖ್ಯ, ಹಿಂಗ್ ಮುಖ್ಯ ಅಂತ ನುಗ್ದಿಲ್ಲ ಅಂತ ಹೇಳ್ಬೇಕು. ಅಂತ ಅವ್ರಿಗೆ ಇಂಜುರಿ ಆಗಿರೋ ಕಾರಣದಾಗಿ ಇನ್ನೂ ಕೂಡ ರೆಸ್ಟ್ ತಾದ ಅಂತ ಹೇಳ್ಬೇಕು. ಅದಕ್ಕೆ ಕಾರಣವಾಗಿ ಅವರು ICC ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗಡೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ. ಬೂಮ್ರಾ ಅವರು ಸೆಲೆಕ್ಟ್ ಆಗೋದು ಬಹುತೇಕ ಡೌಟ್ ಇದೆ ಅಂತ ಹೇಳ್ಬೇಕು. ಬೇಕಾದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೋಬಹುದು. ಬೂಮ್ರಾ ಅವರೆಲ್ಲ ಫಿಟ್ ಆಯ್ತು ಅಂತಾರೆ. ಇನ್ನು ಕೂಡ ICC ಅವ್ರದ್ದು ಟೀಮ್ ಅನೌನ್ಸ್ ಆಗಿಲ್ಲ. ಇನ್ನು 15 ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಬೂಮ್ರಾ ಅವರು ಇರ್ತಾರೆ ಇರುವ ಅಂತ. ಇನ್ನು ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ರಿಟರ್ನ್ ಅಂತ ಹೇಳ್ಬೇಕು. ರೋಹಿತ್ ಶರ್ಮಾ ಅವರು ಬೆಂಕಿ ಗುರು, ಬೆಂಕಿ ರನ್ನಿಂಗ್ ಎಲ್ಲ ಮಾಡಿದ್ರೆ. ಈಗ ರಣಜಿ ಪ್ಲೇಯರ್ಸ್ಗಳು ಕೂಡ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರಿರೋ ಫಾರ್ಮ್ನ, ಕೆಟ್ಟ ಫಾರ್ಮ್ನ ತೆಗ್ದು ಒಗಿಬೇಕು ಅಂತ, ಒಳ್ಳೆ ಫಾರ್ಮ್ಗೆ ಬರಬೇಕು ಅಂತ, ಒಳ್ಳೆ ಫಿಟ್ನೆಸ್, ಬಾಡಿ ಫಿಟ್ನೆಸ್ ಇವಾಗ ಗಮನ ಕೊಡ್ರಿ ಅಂತ ಹೇಳ್ಬೇಕು. ಮೊದಲ ಗೊತ್ತಿರ್ಬೋದು ರೋಹಿತ್ ಶರ್ಮಾ ಅವರು ತಿಂದ ಪುಟ್ಟ, ಓದ ಪುಟ್ಟ, ಮನೆ ಕಂಡ ಪುಟ್ಟ ಅನ್ನಂಗೆ ಇದ್ರು ಅಂತ ಹೇಳ್ಬೇಕು. ಆದ್ರೆ ಈಗ ಬರ್ತಾರಂಗೆ ರೋಹಿತ್ ಶರ್ಮಾ ಅವರು ಫುಲ್ ಫಿಟ್ನೆಸ್ ಮೇಲೆ, ವರ್ಕೌಟ್ ಮೇಲೆ ಒತ್ತ ಕೊಡ್ತಾರೆ ಅಂತ ಹೇಳ್ಬೇಕು. ಅವ್ರ ಫಾರ್ಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ, ಒಳ್ಳೆ ರೀತಿ ಫಾರ್ಮ್ಗೆ ಬರೋದಕ್ಕೆ, ICC ಚಾಂಪಿಯನ್ ಟ್ರೋಫಿಗೆ ಬೆಂಕಿ ಫಾರ್ಮ್ಗೆ ಬರೋದಕ್ಕೆ ಅವರು ಕಾಯ್ದಿದ್ದಾರೆ. ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಅಂತ ಹೇಳ್ಬೇಕು. ಇನ್ನು ಮೂರನೇ ಅಪ್ಡೇಟ್ಗೆ ಹೋಗೋದಾಯ್ತು ಅಂತಂದ್ರೆ ಸರ್ಫರಾಜ್ ಖಾನ್ ಮೇಲೆ ಸರಿಯಾಗಿ ಬಿದ್ದಿದೆ ಈಗ ನಿಯಮ BCCI ಕಡೆಯಿಂದ ಅಂತ ಹೇಳ್ಬೇಕು. ಯಾಕಂತಂದ್ರೆ ಸರ್ಫರಾಜ್ ಖಾನ್ ಮೇಲೆ ಗೌತಮ್ ಗಂಭೀರ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಏನಪ್ಪಾ ಅಂತ ಅಂದ್ರೆ ಸರ್ಫರಾಜ್ ಖಾನ್ ಅವರು, ನಾನು ಮತ್ತೆ ರೋಹಿತ್ ಶರ್ಮಾ ಅಂತಂದ್ರೆ ಗೌತಮ್ ಗಂಭೀರ್ ಮತ್ತೆ ರೋಹಿತ್ ಶರ್ಮಾ ಅವರು ಮಾತಾಡ್ಕೊಳ್ಳೋಂಥ ಡ್ರೆಸ್ ರೂಮಲ್ಲಿ ಮಾತಾಡ್ಕೊಳ್ಳೋಂಥ ಸೀಕ್ರೆಟ್ ಮ್ಯಾಟ್ರ್ಗಳನ್ನಂತಂದು ಸರ್ಫರಾಜ್ ಖಾನ್ ಅವರು ಹೊರಗಡೆ ಹೇಳ್ತಿರೋ ಅಂತ ಹೇಳ್ಬೇಕು. ಹೊರಗಡೆ ಎಲ್ಲರೂ ಕೂಡ ಹೇಳ್ತಿರೋ ಅಂತ ಹೇಳ್ಬೇಕು. ನಮ್ಮ ಟೀಮ್ಗೆ ದೊಡ್ಡ ಹೊಡೆದ ಬೇಡ ಅಂತ ಹೇಳ್ಬೇಕು. ಸರ್ಫರಾಜ್ ಖಾನ್ ಮೇಲೆ BCCI ಅವರು ಕಠಿಣವಾದ ಕ್ರಮ ಕೈಗೊಳ್ಬೇಕು ಅಂತ ಗೌತಮ್ ಗಂಭೀರ್ ಅವರು ಅಂತ ಹೇಳ್ಬೇಕು. ಸರ್ಫರಾಜ್ ಖಾನ್ ಮೇಲೆ ಆಲ್ರೆಡಿ 2 ವರ್ಷ ಇಕ್ಕಿಸ್ಕೊಂಡಿದ್ರು BCCI ಕಡೆಯಿಂದ. ಯಾಕಂತಾರೆ ಸೆಲೆಕ್ಟರ್ಸ್ಗಳಿಗೆ ಕೆಟ್ಟದಾಗಿ ಸಿಂಬಲ್ ತೋರಿಸಲು ಹಾಕೊಂಡು ಇಕ್ಕಿಸ್ಕೊಂಡಿದ್ರು. ಮತ್ತೆ ಅದೇ ರೀತಿ ಮಾಡಿದ್ರೆ ಅಂತಮ್ಮ ಏನು ಇದ್ದಾರೆ ಅಂತ ಹೇಳ್ಬೇಕು. ಸರ್ಫರಾಜ್ ಖಾನ್ ಅವರು ಫುಲ್ ಗುಂಗಲ್ ಅಂತ ಹೇಳ್ಬೇಕು. ಫುಲ್ಲು ಇಂಟರ್ನ್ಯಾಷನಲ್ ಹೈ ಲೆವೆಲ್ ಪ್ಲೇಯರ್, ಪರ್ಮನೆಂಟ್ ಪ್ಲೇಯರ್ ತರ ಬಿಲ್ಡಪ್ ಕೊಡ್ತಾರೆ ಅಂತ ಹೇಳ್ಬೇಕು. ಆದ್ರೂ ಕೂಡ ಆ ರೀತಿ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಯಾಕಂತಂದ್ರೆ ಟೀಮ್ ಸೀಕ್ರೆಟ್ನ ಬಿಡ್ಕೊಡೋದು ಬಹುತೇಕ ತಪ್ಪು ಅಂತ ಹೇಳ್ತೀನಿ. ಇನ್ನು ನಮ್ಮ ವುಮೆನ್ಸ್ IPL ಗುರು, ವುಮೆನ್ಸ್ IPL ಅಂತ ವುಮೆನ್ಸ್ ಟೀಮು ಐರ್ಲೆಂಡ್ ಇರೋದು ದಾಖಲೆ ಮಾಡಿ ಅಂತ ಹೇಳ್ಬೇಕು. 435 ರನ್ ಹೊಡೆದಂತ ಹೇಳ್ಬೇಕು. 5 ವಿಕೆಟ್ ನಷ್ಟಕ್ಕೆ ಅಂತ ಹೇಳ್ಬೇಕು. ಇದು ನಮ್ಮ RCB ಹುಡುಗಿ ಸ್ಮೃತಿ ಮಂದನ ಅವರು ಗುರು 70 ಬಾಲ್ 100 ರನ್ ಫಾಸ್ಟೆಸ್ಟ್ ಸೆಂಚುರಿ ಮಾಡಿಕೊಟ್ರು ಅಂತ ಹೇಳ್ಬೇಕು. ಮತ್ತೆ ಭಾರತ ಮಾಡಿರೋ ದಾಖಲೆ ಏನಪ್ಪ ಅಂತಾರೆ 304 ರನ್ನಿಂದ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಿದ್ದು ನಂಬರ್ 1 ಟೀಮ್ ಆಗಿದೆ ಅಂತ ಹೇಳ್ಬೇಕು. ಒಡೆಯಲ್ಲಿ ಯಾರಪ್ಪ ಹೈಯೆಸ್ಟ್ ಗೆದ್ದಿರೋದು ಅಂತಂದ್ರೆ ಅದು ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು. ನಂಬರ್ 1 ಟೀಮ್ ಯಾರಪ್ಪ ಹೈಯೆಸ್ಟ್ ಮಾಡಿರೋ ಅಂತ ನ್ಯೂಜಿಲೆಂಡ್, ಅದು ಕೂಡ ಐರ್ಲೆಂಡ್ ಅಂತ ಹೇಳ್ಬೇಕು. 491 ರನ್ ಹೊಡೆದ ಅಂತ ಹೇಳ್ಬೇಕು. ನಮ್ಮ ಭಾರತ ಟಾಪ್ 4 ಅಲ್ಲಿ ಇದೆ ಅಂತ ಹೇಳ್ಬೇಕು. 435 ರನ್ ಹೊಡೆದ ಅಂತ ಹೇಳ್ಬೇಕು. ನಮ್ಮ ಸ್ಮೃತಿ ಮಂದನ ಎಲ್ಲ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು. ಐರ್ಲೆಂಡ್ ಅವರ ಬೇಗ ಆಲ್ ಔಟ್ ಕೂಡ ಮಾಡಿ 304 ರನ್ನಿಂದ ಜಯ ಗಿಟ್ಟಿಸ್ಕೊಟ್ರು ನಮ್ಮ RCB ವುಮೆನ್ಸ್ IPL ಅವರು. ವುಮೆನ್ಸ್ IPL ಅಂತೀನಿ, ವುಮೆನ್ಸ್ ಟೀಮ್ ಅಂತ ಹೇಳ್ತೀನಿ ಗುರು. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು, ನಿಮಗೆ ಯಾವ ಮಾಹಿತಿ ಇಷ್ಟ ಆಯಿತು ಅಂತ ಕಷ್ಟ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ತಾಳೆ ಬಾಯ್. ನಮಸ್ಕಾರ. ಮತ್ತೆ ಸ್ಮೃತಿ ಮಂದನ್ ಅವರು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಿ RCB IPL 19 ಕಂಡಾಗಿ ಗುಂಬಕ್ ರೆಡಿಯಲ್ಲಿ ಅಂತ ಬಯಸೋಣ. ತಡೆ ಬಾಯ್. ಸೀಸನ್ ಜಯ RCB ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ ಸೀಸನ್.